ಸಾರ್ ಮುದ್ದು ಪೊಲಿಟಿಕ್ಸ್ 5 ವರ್ಷಕ್ಕೆ ನಾನೇ ಸಿಎಂ ಅಂತ ಪಕ್ಕಾ ಮಾಡಿಕೊಂಡ್ರ ಸಿದ್ದರಾಮಯ್ಯ. ಸಿದ್ದು ಸಾರ್ ಮುದ್ದು ಪಾಲಿಟಿಕ್ಸ್ ಇದು 5 ವರ್ಷಕ್ಕೆ ನಾನೇ ಸಿಎಂ ಅಂತ ಪಕ್ಕಾ ಮಾಡಿಕೊಂಡ್ರ ಸಿದ್ದರಾಮಯ್ಯನವರು. 5 ವರ್ಷಕ್ಕೆ ನಾನೇ ಸಿಎಂ ಅಂತ ಪಕ್ಕಾ ಮಾಡಿಕೊಂಡ್ಬಿಟ್ರ ಸಿದ್ದರಾಮಯ್ಯ. ಬಜೆಟ್ ಮಂಡನೆಗೆ ಗ್ರೀನ್ ಸಿಗ್ನಲ್ ಇರೋ ಹಿನ್ನೆಲೆ ಸಿದ್ದು ಬೆಣ್ಣೆ ರಾಜಕೀಯ ಇದು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಯುವ ನಾಯಕರ ಬಾಯಿಗೆ ಸಿದ್ದು ಬೆಣ್ಣೆ. ಹೆಚ್ಚಿನ ಅಧಿಕಾರದ ಆಸೆ ತೋರಿಸಿ ನಾಯಕತ್ವ ಬಿಗಿ ಮಾಡ್ತಿದ್ದಾರಾ ಸಿಎಂ ಸಿದ್ದು? ಅದೇನು ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತ ಅಶ್ವವೇಗ ನ್ಯೂಸ್ ಹೊರ ತೆಗೆದಿದೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾರ್ ಮುದ್ದು ಪಾಲಿಟಿಕ್ಸ್ ಕಾರ್ಯವೈಖರಿಯನ್ನ ನೀವೇ ನೋಡಬೇಕು. 5 ವರ್ಷ ನಾನೇ ಸಿಎಂ ಅಂತ ಪಕ್ಕಾ ಮಾಡಿಕೊಂಡ್ಬಿಟ್ರ ಸಿದ್ದರಾಮಯ್ಯ. ಬಜೆಟ್ ಮಂಡನೆಗೆ ಗ್ರೀನ್ ಸಿಗ್ನಲ್ ಇರೋ ಹಿನ್ನೆಲೆಯಲ್ಲಿ ಸಿದ್ದು ಬೆಣ್ಣೆ ರಾಜಕೀಯ ಇದು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಯುವ ನಾಯಕರ ಬಾಯಿಗೆ ಸಿದ್ದು ಬೆಣ್ಣೆ. ಹೆಚ್ಚಿನ ಅಧಿಕಾರದ ಆಸೆ ತೋರಿಸಿ ನಾಯಕತ್ವ ಬಿಗಿ ಮಾಡ್ತಿದ್ದಾರಾ ಸಿಎಂ ಸಿದ್ದು? ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ನಿಮ್ಮ ಅಶ್ವವೇಗ ನ್ಯೂಸ್ ಹೆಕ್ಕಿ ತೆಗೆದಿದೆ. ಸಿದ್ದರಾಮಯ್ಯ ಸಾರ್ ಮುದ್ದು ಪೊಲಿಟಿಕ್ಸ್ ಏನು, ಅವರ ಕಾರ್ಯವೈಖರಿ ಏನು, ನೀವೇ ನೋಡ್ರಿ. 5 ವರ್ಷ ನಾನೇ ಸಿಎಂ ಅಂತ ಪಕ್ಕಾ ಮಾಡಿಕೊಂಡಿರೋ ಹಂಗಿದೆ ಸಿದ್ದರಾಮಯ್ಯನವರು. ಬಜೆಟ್ ಮಂಡನೆಗೆ ಈಗ ಗ್ರೀನ್ ಸಿಗ್ನಲ್ ಇರುವಂತಹ ಹಿನ್ನೆಲೆ ಸಿದ್ದು ಬೆಣ್ಣೆ ರಾಜಕೀಯ ಇದು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಯುವಂತಹ ನಾಯಕರ ಬಾಯಿಗೆ ಸಿದ್ದು ಬೆಣ್ಣೆ ಹಾಕ್ತಿದ್ದಾರೆ. ಹೆಚ್ಚಿನ ಅಧಿಕಾರದ ಆಸೆಯನ್ನ ತೋರಿಸಿ ನಾಯಕತ್ವವನ್ನ ಬಿಗಿ ಮಾಡ್ತಿದ್ದಾರಾ ಸಿದ್ದರಾಮಯ್ಯ? ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಅಶ್ವವೇಗ ನ್ಯೂಸ್ ಟೀಮ್ ಹೊರ ತೆಗೆತಿದೆ. ಸಿದ್ದರಾಮಯ್ಯನವರ ಕಾರ್ಯವೈಖರಿ ಏನು, ಮುದ್ದು ಪಾಲಿಟಿಕ್ಸ್ ಅಂದ್ರೆ ಏನು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಮುದ್ದು ಪಾಲಿಟಿಕ್ಸ್ ಏನಿದು? ಶಾಸಕರು ಕಾಂಗ್ರೆಸ್ ಅನ್ನ ಕಾಯುವಂತಹ ನಾಯಕರಿಗೆ ಈಗ ಬೆಣ್ಣೆ ಹಚ್ಚುತ್ತಿದ್ದಾರಾ ಹಂಗಾರೆ ಸಿದ್ದರಾಮಯ್ಯ? ಈಗ ಬಜೆಟ್ ಮಂಡನೆಯ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಹೊಸ ನಡೆ ಏನು, ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನೋದು, ಜೊತೆಗೆ ಸಿದ್ದರಾಮಯ್ಯನವರ ಈ ಹೊಸ ನಡೆ ಏನಿದೆ ಇದು ಸಾಕಷ್ಟು ಸಂಚಲನವನ್ನು ಮೂಡಿಸುತ್ತೆ. ಬೆಣ್ಣೆ ರಾಜಕೀಯ ಮಾಡ್ತಿದ್ದಾರಾ ಹಂಗಾರೆ ಸಿದ್ದರಾಮಯ್ಯನವರು? ಹೆಚ್ಚಿನ ಅಧಿಕಾರದ ಆಸೆಯನ್ನ ತೋರಿಸಿ ನಾಯಕತ್ವವನ್ನ ಬಿಗಿ ಮಾಡ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯ? 5 ವರ್ಷ ನಾನೇ ಸಿಎಂ ಅನ್ನೋದು ಹಂಗಾರೆ ಸಿದ್ದರಾಮಯ್ಯನವರಿಗೆ ಪಕ್ಕಾ ಆಗಿದೆಯಾ ಅಂತ. ಸಿದ್ದರಾಮಯ್ಯನವರೇ 5 ವರ್ಷವೂ ಕೂಡ ಮುಂದುವರಿತಾರೆ ಅನ್ನೋ ನಿಟ್ಟಿನಲ್ಲಿ ಈ ನಡೆಯನ್ನ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇನು ಬೆಣ್ಣೆ ರಾಜಕೀಯ, ಸಿಎಂ ಕಾರ್ಯವೈಖರಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಈಗ ರಿವೀಲ್ ಮಾಡ್ತಿದ್ದೀವಿ ಅಶ್ವವೇಗ ನ್ಯೂಸ್ ನಲ್ಲಿ. ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹೆಂಗೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಇದೆ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಪಕ್ಕಾ ಮಾಡ್ಕೊಂಡಿರೋ ಹಿನ್ನೆಲೆ ಏನು, ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಮುಂದೆ ಇಡ್ತಾ ಇದ್ದೇವೆ. ರಾಜ್ಯದ 54ನೇ ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮಿನಿಸ್ಟರ್, 25 ಶಾಸಕರ ನಿಗಮ ಮಂಡಳಿ ಸಾರಥ್ಯ 2 ವರ್ಷಕ್ಕೆ ಗ್ರೀನ್ ಸಿಗ್ನಲ್. ಜನವರಿ ಅಂತ್ಯದಲ್ಲಿ 25 ಶಾಸಕರನ್ನ ಓಲೈಸಲು ಸಿದ್ದರಾಮಯ್ಯ ಸಣ್ಣ ಟ್ರಿಕ್ ಮಾಡಿದ್ರ. ಈಗ 54ನೇ ನಿಗಮ ಮಂಡಳಿ ಪ್ರಾಧಿಕಾರದ ಸಾರಥಿಗಳಿಗೆ ಸಚಿವ ದರ್ಜೆಯ ಸೌಲಭ್ಯ. ತಾನು ಸಿಎಂ ಆಗಿ ಮುಂದುವರಿಯುವಂತಹ ಹಾದಿಯಲ್ಲಿ ಪಟ್ಟಭದ್ರರ ಪಟ್ಟಿ ಗಟ್ಟಿ. ಆದ್ರೆ ಪವರ್ ಶೇರ್ ಆದ್ರೆ ಅಧಿಕಾರದ ಆಸೆಯಲ್ಲಿದ್ದ ಕಾರ್ಯಕರ್ತರಿಗೆ ಶಾಕ್ ಸಿಗತ್ತೆ. ರಾಜ್ಯದ 54 ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮಿನಿಸ್ಟರ್ ಸ್ಟೇಟಸ್. 25 ಶಾಸಕರ ನಿಗಮ ಮಂಡಳಿ ಸಾರಥ್ಯ 2 ವರ್ಷಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕತ್ತೆ. ಜನವರಿ ಅಂತ್ಯದಲ್ಲಿ 25 ಶಾಸಕರನ್ನ ಓಲೈಸೋಕೆ ಸಿದ್ದರಾಮಯ್ಯನವರು ಟ್ರಿಕ್ ಮಾಡಿದ್ರಂತೆ. ಈಗ 54 ನಿಗಮ ಮಂಡಳಿ ಪ್ರಾಧಿಕಾರದ ಸಾರಥಿಗಳಿಗೆ ಸಚಿವ ದರ್ಜೆಯ ಸೌಲಭ್ಯ. ತಾನೂ ಸಿಎಂ ಆಗಿ ಮುಂದುವರಿಯುವಂತಹ ಹಾದಿಯಲ್ಲಿ ಪಟ್ಟಭದ್ರರ ಪಟ್ಟವನ್ನ ಗಟ್ಟಿ ಮಾಡ್ತಿದ್ದಾರಾ ಸಿದ್ದು? ಪವರ್ ಶೇರ್ ಆದ್ರೆ ಅಧಿಕಾರದ ಆಸೆಯಲ್ಲಿರುವಂತಹ ಕಾರ್ಯಕರ್ತರಿಗೆ ಶಾಕ್ ಸಿಕ್ಕಂಗಾಗತ್ತೆ. ಹಂಗಾಗಿ ಈ ಸಣ್ಣ ಟ್ರಿಕ್ ನನ್ನ ಮಾಡಿದ್ರ ಸಿದ್ದರಾಮಯ್ಯನವರು. ಅಂತ್ಯದಲ್ಲಿ ಅಂದ್ರೆ ಜನವರಿ ಅಂತ್ಯದಲ್ಲೇ 25 ಶಾಸಕರನ್ನ ಓಲೈಸೋಕೆ ಸಿದ್ದರಾಮಯ್ಯನವರು ಟ್ರಿಕ್ ಮಾಡಿದ್ರ ಅನ್ನುವಂಥದ್ದು. ಈಗ 54 ನಿಗಮ ಮಂಡಳಿ ಪ್ರಾಧಿಕಾರದ ಸಾರಥಿಗಳಿಗೆ ಸಚಿವ ದರ್ಜೆಯ ಸೌಲಭ್ಯವನ್ನ ನೀಡಲಾಗುತ್ತದೆ. ತಾನು ಸಿಎಂ ಆಗಿ ಮುಂದುವರಿಯುವಂತಹ ಹಾದಿಯಲ್ಲೇ ಅದೇ ವಿಚಾರದಲ್ಲೇ ಇರುವಂತಹ ಪಟ್ಟಭದ್ರರ ಪಟ್ಟವನ್ನ ಗಟ್ಟಿಗೊಳಿಸ್ತಿದ್ದಾರೆ ಸಿಎಂ. ಪವರ್ ಶೇರ್ ಆದ್ರೆ ಈ ಅಧಿಕಾರದ ಆಸೆಯಲ್ಲಿದ್ದಂತಹ ಕಾರ್ಯಕರ್ತರಿಗೆ ಶಾಕ್ ಸಿಗತ್ತೆ. ಹಂಗಾಗಿ ಒಟ್ಟು 54 ನಿಗಮ ಮಂಡಳಿಗಳು ಏನಿದ್ದಾವೆ ಈ ಎಲ್ಲ ಸಾರಥಿಗಳಿಗೆ ಸಚಿವ ದರ್ಜೆಯ ಸೌಲಭ್ಯವನ್ನ ಕೊಡಲಾಗಿದೆ. ಜನವರಿ ಅಂತ್ಯದಲ್ಲೇ ಈ 25 ಶಾಸಕರನ್ನ ಓಲೈಸೋದಕ್ಕೆ ಸಿದ್ದರಾಮಯ್ಯನವರು ಟ್ರಿಕ್ ಮಾಡಿದ್ದಾರೆ.
54 ನಿಗಮ ಮಂಡಳಿ ಪ್ರಾಧಿಕಾರದ ಸಾರಥಿಗಳಿಗೆ ಸಚಿವ ದರ್ಜೆಯ ಸೌಲಭ್ಯವನ್ನ ನೀಡಲಾಗಿದೆ. ಒಟ್ನಲ್ಲಿ ಅವರ ಪಟ್ಟ ಗಟ್ಟಿ ಉಳಿಬೇಕು. ಹಂಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ತಾವು ಇದೇ ಹಾದಿಯಲ್ಲಿ ಸಿಎಂ ಆಗಿ ಮುಂದುವರಿಯೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಊಹೆ ಇತ್ತು. ಹಂಗಾಗಿ ಟ್ರಿಕ್ ಮಾಡಿದ್ರು ಸಿಎಂ 25 ಶಾಸಕರನ್ನ ಓಲೈಸೋದಕ್ಕೆ. ಪವರ್ ಶೇರ್ ಆಗಿಬಿಟ್ರೆ ಅಧಿಕಾರದಲ್ಲಿ ಆಸೆಯಲ್ಲಿ ಇದ್ದಂತಹ ಕಾರ್ಯಕರ್ತರಿಗೆ ಖಂಡಿತವಾಗಿಯೂ ಶಾಕ್ ಆಗುತ್ತೆ. ಅದೇ ಒಂದು ಆಲೋಚನೆಯಿಂದ ಈ ಟ್ರಿಕ್ ಅನ್ನ ಬಳಸಿ ಒಟ್ಟು 54 ನಿಗಮ ಮಂಡಳಿ ಪ್ರಾಧಿಕಾರದ ಸಾರಥಿಗಳಿಗೆ ಸಚಿವ ದರ್ಜೆಯ ಸೌಲಭ್ಯವನ್ನ ನೀಡಿ ಒಟ್ನಲ್ಲಿ ಅವರನ್ನ ಓಲೈಸೋದಕ್ಕೆ ಸಿದ್ದರಾಮಯ್ಯನವರು ಟ್ರಿಕ್ ಮಾಡಿದಂತೆ ಇರುತ್ತೆ. ಈಗ ರಾಜ್ಯದ 54 ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮಿನಿಸ್ಟರ್ ಸ್ಟೇಟಸ್. ಒಟ್ನಲ್ಲಿ 25 ಶಾಸಕರ ನಿಗಮ ಮಂಡಳಿ ಸಾರಥ್ಯಕ್ಕೆ 2 ವರ್ಷ ಅನ್ನುವಂತಾಗಿದೆ. ಇನ್ನು ಸಿದ್ದರಾಮಯ್ಯನವರು ತಾವು ಸಿಎಂ ಆಗಿ ಮುಂದುವರಿಸಿಕೊಳ್ಳುವಂತಹ ಹಾದಿಯಲ್ಲಿ ಇದೇ ಟ್ರಿಕ್ ನ ಬಳಸಿ 25 ಶಾಸಕರನ್ನ ಓಲೈಸೋದಕ್ಕೆ ಮುಂದಾದ್ರ ಅಂತ ಕೂಡ ಅನಿಸ್ತಿದೆ. ಅದಕ್ಕಾಗಿ ಈ ಟ್ರಿಕ್ ಅನ್ನ ಮಾಡಿದ್ರ ಸಿಎಂ ಸಿದ್ದರಾಮಯ್ಯನವರು ಅಂತ. ಇನ್ನು ಪವರ್ ಶೇರ್ ಆಗಿಬಿಟ್ರೆ ಕಾರ್ಯಕರ್ತರಿಗೆ ನಿರಾಸೆಯಾಗತ್ತೆ. ಅವರ ಪಟ್ಟ ಗಟ್ಟಿಯಾಗಿ ಉಳಿಯೋದಿಲ್ಲ. ಬಿಕಾಸ್ ಅದನ್ನ ಇವರು ಉಳಿಸ್ಕೊಂಡ್ರೆ ತಾವು ಸಿಎಂ ಆಗಿ ಮುಂದುವರಿಬಹುದು ಅನ್ನುವಂಥ ಒಂದು ಆಲೋಚನೆ. ಇನ್ನು ರಾಜ್ಯದ 54 ನಿಗಮ ಮಂಡಳಿಯ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮಿನಿಸ್ಟರ್ ಗಿರಿಯ ಒಂದು ಸಚಿವ ದರ್ಜೆಯ ಸ್ಟೇಟಸ್ ಸಿಕ್ಕಂಗಾಗಿದೆ. ಹಾಗಾಗಿ 25 ಶಾಸಕರನ್ನ ಓಲೈಸಿಕೊಂಡದ್ದೇ ಆದರೆ ತಾವು ಸಿಎಂ ಆಗಿ ಮುಂದುವರಿಯೋದು ಪಕ್ಕಾ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಶಾಸಕರನ್ನ ಓಲೈಸಿಕೊಳ್ಳೋದಕ್ಕೆ ಸಿಎಂ ಮುಂದಾದ್ರ ಅನ್ನುವಂಥದ್ದು. ಜೊತೆಗೆ 25 ಶಾಸಕರ ನಿಗಮ ಮಂಡಳಿ ಸಾರಥ್ಯ ಇನ್ನು 2 ವರ್ಷಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದ್ರೆ ಹೀಗಾಗಿ ತಾವು ಕೂಡ ಅಲ್ಲಿ ಅಧಿಕಾರದಲ್ಲಿ ಮುಂದುವರಿಯಬಹುದು ಅನ್ನುವಂತಹ ಒಂದು ಟ್ರಿಕ್, ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದು ಆಗಿತ್ತು. ಈಗ 54 ನಿಗಮ ಮಂಡಳಿ ಪ್ರಾಧಿಕಾರದ ಸಾರಥಿಗಳನ್ನ ಓಲೈಸಿ ಅವರ ಪಟ್ಟವನ್ನ ಗಟ್ಟಿಗೊಳಿಸ್ಬಿಟ್ರೆ ತಾವು ಕೂಡ ಸಿಎಂ ಆಗಿ ಮುಂದುವರಿಬಹುದು ಅನ್ನುವಂತಹ ಲೆಕ್ಕಾಚಾರ ಆಗತ್ತೆ. ಅವರ ಪಟ್ಟವನ್ನ ಗಟ್ಟಿಗೊಳಿಸಿದ್ರೆ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ. ಒಂದು ವೇಳೆ ಪವರ್ ಶೇರಿಂಗ್ ಆದ್ರೆ ಅಲ್ಲಿನ ಕಾರ್ಯಕರ್ತರಿಗೂ ಕೂಡ ಶಾಕ್ ಆಗತ್ತೆ, ನಿರಾಸೆಯಾಗತ್ತೆ. ಆ ಕಾರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು 25 ಶಾಸಕರನ್ನ ಓಲೈಸೋದಕ್ಕೆ ಟ್ರಿಕ್ ಮಾಡಿದ್ರ ಅನ್ನುವಂಥ